ದರ್ಶನ್ ಬಂಧನ, ಇತ್ತ ಸಚಿವರೊಬ್ಬರ ಆಕ್ರಂದನ. ಗೃಹ ಸಚಿವರ ಮುಂದೆಯೇ ಕಣ್ಣೀರಿಟ್ಟು ಗೋಗೆರೆದ ಸಚಿವ. ದರ್ಶನ್ ಸೇಫ್ ಮಾಡಲು ಪ್ರಭಾವಿ ಸಚಿವರ ಹರಸಾಹಸ. ಅತ್ತ ನಟ ದರ್ಶನ್ ಬಂಧನ, ಇತ್ತ ಸಚಿವರೊಬ್ಬರ ಆಕ್ರಂದನ. ಗೃಹ ಸಚಿವರ ಮುಂದೆಯೇ ಕಣ್ಣೀರಿಟ್ಟು ಗೋಗೆರೆದ ಸಚಿವ. ದರ್ಶನ್ ಸೇಫ್ ಮಾಡಲು ಪ್ರಭಾವಿ ಸಚಿವರ ಹರಸಾಹಸ. ಜಿ ಪರಮೇಶ್ವರ್ ನಿವಾಸಕ್ಕೆ ಬೆಳಿಗ್ಗೆಯೇ ದೌಡಾಯಿಸಿದ್ದ ಸಚಿವ. ದರ್ಶನ್ ಕೇಸ್ ತನಿಖೆ ಬಗ್ಗೆ ಪ್ರಸ್ತಾಪಿಸಿ ಕಣ್ಣೀರಿಟ್ಟಿದ್ದ ಸಚಿವ. ಖ್ಯಾತ ರಾಜಕಾರಣಿ ಮಾತ್ರವಲ್ಲದೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದ ಸಚಿವರೊಬ್ಬರು ದರ್ಶನ್ ಬಿಡುಗಡೆಗೆ ಶತಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಗೊತ್ತಾಗಿದೆ. ಈ ಹಿಂದೆ ಪ್ರಯತ್ನಿಸಿ ಹಿಂದೇಟು ಅನುಭವಿಸಿದ್ದ ಸಚಿವರು ಇದೀಗ ನೇರವಾಗಿ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪದೇ ಪದೇ ದರ್ಶನ್ ಪರ ವಹಿಸುತ್ತಿರುವ ಈ ಸಚಿವರಿಗೆ ಪ್ರಕರಣದ ಗಂಭೀರತೆ ಬಗ್ಗೆ ತಿಳಿಸಲು ಗೃಹ ಸಚಿವ ಪರಮೇಶ್ವರ್ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ಗೆ ಕರೆ ಮಾಡಿ ತಮ್ಮ ನಿವಾಸಕ್ಕೆ ಬರ ಹೇಳಿದ್ದಾರಂತೆ. ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಆಗಮಿಸಿದ ಕಾನೂನು ಸಚಿವರು ಮೊದಲು ದರ್ಶನ್ ಪರ ಬಂದ ಸಚಿವರಿಗೆ ಪ್ರಕರಣದ ಗಂಭೀರತೆ ಬಗ್ಗೆ ತಿಳಿ ಹೇಳಿದ್ದಾರಂತೆ. ಗೃಹ ಸಚಿವರು ಹಾಗೂ ಕಾನೂನು ಸಚಿವರು ದರ್ಶನ್ಗೆ ಮುಂದೆ ಬರಬಹುದಾದ ಸಂಕಷ್ಟದ ಬಗ್ಗೆ ಚರ್ಚೆ ನಡೆಸಿ, ಈ ಪ್ರಕರಣದಲ್ಲಿ ನೀವು ಬಂದ್ರೆ ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ, ತನಿಖೆ ವೇಳೆ ಮಧ್ಯ ಪ್ರವೇಶಿಸುವುದು ಕಷ್ಟ, ಪ್ರಭಾವಿಗಳು ಬಂದ್ರೆ ಅವರೂ ಕೂಡ ಸಿಲುಕಿಕೊಳ್ಬೇಕಾಗುತ್ತೆ, ನೀವು ಕೂಡ ಸಿಲುಕಿ ಹಾಕಿಕೊಳ್ಳಬಹುದು ಎಂದು ಬುದ್ಧಿವಾದ ಹೇಳಿದ್ದಾರಂತೆ. ಈ ವೇಳೆ ದರ್ಶನ್ ಪರ ಬಂದ ಸಚಿವರು ಆತನನ್ನ ಕಾಪಾಡಿ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರಂತೆ. ಅವರ ಕಾಲಿಗೆ ಬೀಳಲು ಮುಂದಾಗಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಸಚಿವರು ಹಾಗೂ ದರ್ಶನ್ ಆಪ್ತತೆ ಬಗ್ಗೆ ಅರಿತಿದ್ದ ಗೃಹ ಸಚಿವರು ಪ್ರಕರಣದ ತನಿಖೆಯಲ್ಲಿ ತಲೆ ಹಾಕುವುದು ಸೂಕ್ತ ಅಲ್ಲ ಅಂತ ಹೇಳಿ ಬುದ್ಧಿವಾದ ಹೇಳಿ ಕಳುಹಿಸಿದ್ದಾರಂತೆ. ಅತ್ತ ನಟ ದರ್ಶನ್ ಬಂಧನ, ಇತ್ತ ಸಚಿವರೊಬ್ಬರ ಆಕ್ರಂದನ. ಕಣ್ಣೀರ್ ಹಾಕ್ತಾ ಇದ್ದಾರಂತೆ. ಯಾರೋ ದರ್ಶನ್ ಪರ ಬ್ಯಾಟಿಂಗ್ ಮಾಡಿ ಅಯ್ಯೋ ಪಾಪ ಅವರನ್ನ ಬಿಡಿ ಅಂತ ಹೇಳಿ ಕಣ್ಣೀರ್ ಹಾಕೋದಷ್ಟೇ ಅಲ್ಲ, ಕಾಲ್ ಹಿಡಿದಿದ್ದಾರಂತೆ. ಗೃಹ ಸಚಿವರ ಮುಂದೆಯೇ ಕಣ್ಣೀರಿಟ್ಟು ಗೋಗೆರೆದ ಸಚಿವ. ದರ್ಶನ್ ಸೇಫ್ ಮಾಡಲು ಪ್ರಭಾವಿ ಸಚಿವರ ಹರಸಾಹಸ. ಜಿ ಪರಮೇಶ್ವರ್ ನಿವಾಸಕ್ಕೆ ಬೆಳಿಗ್ಗೆಯೇ ದೌಡಾಯಿಸಿದ ಸಚಿವ. ದರ್ಶನ್ ಕೇಸ್ ತನಿಖೆ ಬಗ್ಗೆ ಪ್ರಸ್ತಾಪಿಸಿ ಕಣ್ಣೀರಿಟ್ಟು ಕಾಲ್ ಹಿಡಿದು ಬೇಡ್ಕೊಳ್ತಾ ಇದ್ದಾರಂತೆ, ಗೋಗೆರೆದಿದ್ದಾರಂತೆ. ದಯಮಾಡಿ ಈ ಕೇಸ್ನಿಂದ ಅವರನ್ನ ಮುಕ್ತಿ ಕೊಡುವ ರೀತಿಯಲ್ಲಿ ಸಚಿವರೊಬ್ರು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಮನೆಗೆ ತೆರಳಿದ್ದಾರಂತೆ, ಕಾಲ್ ಹಿಡಿದಿದ್ದಾರಂತೆ, ಕಣ್ಣೀರು ಹಾಕಿದ್ದಾರಂತೆ. ಸದ್ಯ ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಿದ್ದು, ಪೊಲೀಸರು ಕೂಡ ನಿಷ್ಪಕ್ಷಪಾತವಾಗಿ ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಪ್ರಕರಣದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ತನಿಖೆ ಚುರುಕಾಗಿ ನಡೆಯುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಅತ್ತ ನಟ ದರ್ಶನ್ ಬಂಧನ, ಇತ್ತ ಸಚಿವರೊಬ್ಬರ ಆಕ್ರಂದನ. ಗೃಹ ಸಚಿವರ ಮುಂದೆಯೇ ಕಣ್ಣೀರಿಟ್ಟಿದ್ದಾರೆ.